ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಡುಗೆ ಮನೆಯಲ್ಲಿದ್ದೇನೆ. ಎಷ್ಟು ದಿವಸ ಯಾವುದೇ ವಿಡಿಯೋ ಮಾಡಿಲ್ಲ, ಸ್ವಲ್ಪ ದಿವಸ ಬಿಟ್ಟಿದ್ದೆ. ಯಾಕಂತ ಹೇಳಿದ್ರೆ ಮೊಮ್ಮಗನಿಗೆ ಎಕ್ಸಾಮ್ ಇದೆ ಅಂತ. ಈಗ ಅವನು ಎಕ್ಸಾಮಿಗೆ ಹೋಗಿದ್ದಾನೆ. ಭಾಳಷ್ಟು ಜನ ಫೋನ್ ಮಾಡಿ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೇಳ್ತಾಯಿದ್ರು. ಅದಕ್ಕೆ ಇವತ್ತು ದಿಢೀರ್ ಲಿಂಬು ಸಾರು ಅಂತ ಒಂದು ಸಾರು ಮಾಡಿ ತೋರಿಸ್ಬೇಕು ಅಂತ ಮಾಡಿದ್ದೇನೆ. ಹೀಗಾಗಿ ನಮ್ಮ ಮನೆಯ ಅಡುಗೆ ಮನೆಯಲ್ಲಿದ್ದೇನೆ ಇವತ್ತು ನಿಮಗೆ ದಿಢೀರನ ಅಂತ ಹೇಗೆ ಲಿಂಬು ಸಾರನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಈ ಲಿಂಬು ಸಾರು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ಯಾಕಂತಂದರೆ ನಮಗೆ ಥಂಡಿ ಜ್ವರ ಎಲ್ಲ ಬರ್ತದಲ್ಲ, ಆವಾಗ ಜ್ವರ ಬಂದು ಎದ್ದ ಮೇಲೆ ಬಾಯೆಲ್ಲ ಕೈಯಾಗಿಬಿಡುತ್ತೆ, ಯಾವುದೇ ಊಟ ಸೇರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಸಾರನ್ನು ಮಾಡಿದರೆ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತು ಅದನ್ನು ನಾವು ಅನ್ನಕ್ಕೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು. ಇಲ್ಲದೆ ಹೋದರೆ ಅದು ಸ್ವಲ್ಪ ತೆಳ್ಳಗಿರುತ್ತಲ್ಲ, ಹೀಗಾಗಿ ಅದು ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಲಿಂಬು ಸಾರನ್ನು ಮಾಡಿ ಒಂದು ಲೋಟದಲ್ಲಿ ಇಟ್ಕೊಂಡು ಸಾರನ್ನು ಊಟ ಮಾಡುವಾಗ ಅದನ್ನು ಒಂದೊಂದೇ ಸಿಪ್ಪು ಕುಡಿತಾ ನೀವು ಊಟ ಮಾಡಿದರೆ ಚೆನ್ನಾಗಿ ಊಟ ಸೇರುತ್ತೆ. ಅಂತಹದ್ದು ಒಂದು ಸಾರನ್ನು ನಿಮಗೆ ಮಾಡಿ ತೋರಿಸ್ತೇನೆ. ಆ ಸಾರು ಮಾಡೋಕ್ಕಿಂತ ಮೊದಲು ಒಂದು ಸಲ ನಿಮಗೆ ನಮ್ಮ ಅಡುಗೆ ಮನೆಯ ಪರಿಚಯ ಮಾಡಿಕೊಡ್ತೇನೆ, ಕಿರು ಪರಿಚಯ, ನಮ್ಮ ಅಡುಗೆ ಮನೆ ಹೇಗಿದೆ ಅಂತ. ಯಾಕೆಂದರೆ ನಾವು ಇವತ್ತು ಫಸ್ಟ್ ಮಾಡ್ತಾಯಿದ್ದೇನಲ್ಲ ಅಡುಗೆ ಮನೆಯಲ್ಲಿ ವಿಡಿಯೋನ, ಅದಕ್ಕೆ ಅಡುಗೆ ಮನೆ ತೋರಿಸ್ಕೊಡ್ತೇನೆ. ಆಮೇಲೆ ಲಿಂಬು ಸಾರು ಮಾಡೋದು ಹೇಗೆ ಅಂತಲೂ ಹೇಳ್ತೇನೆ. ಈಗ ಪೂರ್ವದಲ್ಲಿ ಒಂದು ಸಲ ಅಗ್ನಿದೇವೋಭವ ಅಂತ ಗ್ಯಾಸ್ ಹಚ್ಚಿ ನಮಸ್ಕಾರ ಮಾಡಿ ನಾನು ಪ್ರಾರಂಭ ಮಾಡ್ತೇನೆ. ನೋಡಿ, ಗ್ಯಾಸನ್ನು ಹಚ್ಚಿದ್ದೇನೆ. ಈಗ ಈ ಗ್ಯಾಸಿಂದನೇ ಸ್ಟಾರ್ಟ್ ಮಾಡ್ತೇನೆ. ನೋಡಿರಿ, ಇದು ನಮ್ಮ ಮನೆಯ ಅಡುಗೆ ಮನೆಯ ಗ್ಯಾಸ್. ಇದಕ್ಕೆ 3 ಒಲೆ ಇದೆ, ಕಾಣಿಸ್ತಾ ಇದೆಯಾ? ಆಮೇಲೆ ಮೇಲೆ ಎಕ್ಸಾಕ್ಟ್ ಫ್ಯಾನ್ ಇದೆ. ಚಿಮಣಿ ಅಂತ ಕರೀತಾರಲ್ಲ, ನಾವು ಒಗ್ಗರಣೆ ಮಾಡುವಾಗ ಘಾಟು ಇಡೀ ಅಡುಗೆ ಮನೆ ತುಂಬ ಹರಡಿಬಿಡ್ತದೆ. ಆವಾಗ ನಾವು ಇದನ್ನು ಹಾಕ್ಕೊಂಡ್ರೆ ಯಾವುದೇ ಘಾಟು ಇರೋದಿಲ್ಲ, ಎಲ್ಲ ಘಾಟು ಹೊರಗಡೆ ಹೋಗ್ತದೆ. ನೋಡಿ, ಇದು ಇಲ್ಲಿ ಸ್ವಿಚ್ ಹಾಕ್ಕೊಂಡಿದೆ. ಈಗ ನಾವು ಅಡುಗೆ ಸ್ಟಾರ್ಟ್ ಮಾಡುವಾಗ ಏನು ಮಾಡಬೇಕು ಅಂದರೆ, ನಮ್ಮ ಕೈಯನ್ನು ಕಾಣಿಸ್ತಾ ಇದೆಯಾ, ಹೀಗೆ ಆಡಿಸ್ಬಿಟ್ರೆ ಏನಾಯಿತು, ಸ್ಟಾರ್ಟ್ ಆಗಿಬಿಡ್ತು. ಹೌದಾ? ಈಗ ಸ್ಲೋ ಇದರಲ್ಲಿದೆ. ಇನ್ನು ಜಾಸ್ತಿ ಮಾಡಬೇಕು ಅಂದರೆ ಇನ್ನೊಂದು ಸಲ ಕೈ ಆಡಿಸ್ಬೇಕು. ಆವಾಗ ಇದು ಮೀಡಿಯಮ್ಮಲ್ಲಿ ಬರುತ್ತೆ. ಅಲ್ಲಿ ಮೀಡಿಯಮ್ ಹೇಳಿ ಬರ್ತಾ ಇದೆ ನೋಡಿ. ಇನ್ನೂ ಒಂದು ಸಲ ಕೈ ಆಡಿಸಿದರೆ ನಿಮಗೆ ಜೋರು ಬೇಕು ಅಂದರೆ ಫಾಸ್ಟ್ ಅಂತ ಹಾಕ್ಬೋದು. ಅದೇ ರೀತಿ ಈ ಕಡೆಯಿಂದ ಈ ಕಡೆ ಕೈ ಆಡಿಸಿದ್ರೆ ಇದು ಕಡಿಮೆ ಆಗುತ್ತಾ ಬರುತ್ತೆ. ಈಗ ಮೀಡಿಯಮ್ ಬಂತು, ಆಮೇಲೆ ಸ್ಲೋ ಬಂತು, ಆಮೇಲೆ ನಮಗೆ ನೋಡಿ ಫ್ಯಾನು. ಇನ್ನೊಂದು ಸಲ ಹೀಗೆ ಮಾಡಿದರೆ ಇದು ಆಫ್ ಆಗಿಬಿಡುತ್ತೆ. ಚಿಮಣಿ ಅಂತ ಕರೀತಾರೆ ಇದಕ್ಕೆ. ಆಯಿತಾ? ಹಾಗೆ ಮುಂದೆ ಹೋಗೋಣ. ನೋಡಿ, ಅಲ್ಲಿ ಸೆಲ್ಫ್ಗಳಿವೆ, ಇಲ್ಲಿ ಎಲ್ಲದನ್ನು ನಾವು ಇಟ್ಟಿದ್ದೇವೆ. ಇಲ್ಲೂ ಸಹಿತ ಇದೆ. ಇಲ್ಲೂ ಸಹ ನಾವು ಏನು ಬೇಕಾದರೂ ಇಟ್ಕೊಳ್ಬೋದು. ಇಲ್ಲೂ ಸೆಲ್ಫ್ ಇದೆ, ಕಾಣಿಸ್ತಾ ಇದೆಯಾ? ಆಮೇಲೆ ನೋಡಿ, ಇಲ್ಲೂ ಸೆಲ್ಫ್ ಇದೆ. ಇದು ಎಲ್ಲ ಬಾಕ್ಸ್ಗಳನ್ನು ಇಟ್ಟಿದ್ದೇವೆ. ಇಲ್ಲಿ ಕೆಳಗಡೆನೂ ಇಟ್ಕೊಳ್ಬೋದು. ನೋಡಿರಿ, ಕೆಳಗಡೆನೂ ಇಟ್ಕೊಂಡಿದ್ದೇವೆ. ಇದು ಅಡುಗೆ ಮನೆ ಕಟ್ಟೆ. ಇದು ನಾನು ದಿಢೀರ್ ಸಾರು ಮಾಡಲಿಕ್ಕೆ ಎಲ್ಲ ಸಾಮಾನುಗಳನ್ನು, ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೇನೆ. ನೋಡಿರಿ, ಇಲ್ಲೊಂದು ಕಿಟಕಿ ಇದೆ, ಇಲ್ಲೊಂದು ಸಣ್ಣ ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡ್ ಒಳಗೆ ಚಾಕು ಎಲ್ಲ ಇಟ್ಕೊಂಡಿದ್ದಾರೆ, ಅಂದರೆ ತರಕಾರಿಗಳನ್ನು ಕಟ್ ಮಾಡಲಿಕ್ಕೆ ಅಂತ. ಆಮೇಲೆ ಇಲ್ಲಿ ನಲ್ಲಿ ಇದೆ, ಕೈ ತೊಳೆಯಲಿಕ್ಕೆ ಈ ಥರ ನೀರು ಇಡ್ಬೋದು.
ಕೈ ತೊಳಿಬೋದು. ಆಮೇಲೆ ಈ ಕಡೆ ಬಂದಾಗ ಇಲ್ಲಿ ನೋಡಿ ಓಪನ್ ಮಾಡಿದರೆ ಇಲ್ಲಿ ಫಿಲ್ಟ್ರ್ ಇಟ್ಟಿದ್ದೇವೆ, ಕಾಣಿಸ್ತಾ ಇದೆಯಾ ಫಿಲ್ಟ್ರು. ಆಮೇಲೆ ಇಲ್ಲಿ ನಾವು ಫಿಲ್ಟರಿಂದ ಈ ರೀತಿ ನೀರನ್ನು ತೆಗಿಬೋದು. ಇದು ಪಾತ್ರೆ ತೊಳೆಯೋ ಸಿಂಕು. ಈ ಪಾತ್ರವನ್ನು ತೊಳೆದು ನಾವು ಈ ಕಡೆ ಸಿಂಕ್ ಒಳಗೆ ಹಾಕಿಟ್ಕೊಂಡ್ರೆ ಆ ಪಾತ್ರೆ ಎಲ್ಲ ನೀರು ಬಡಿದ್ಮೇಲೆ ನಾವು ಒರೆಸಿ ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಟ್ಕೊಳ್ಬೋದು. ಪಕ್ಕದಲ್ಲೇ ಇನ್ನೊಂದು ಸಿಂಕನ್ನು ಮಾಡಿದ್ದೇವೆ. ಆಮೇಲೆ ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಇಲ್ಲಿ ಅರ್ಜೆಂಟ್ ಬೇಕಾಗೋ ಮೆಡಿಸಿನ್ಸ್ ಎಲ್ಲ ಇಟ್ಕೊಂಡಿದ್ದೇವೆ. ಆಮೇಲೆ ಇದು ವಾಷಿಂಗ್ ಮಿಷನ್ ಕಾಣಿಸ್ತಾ ಇದೆಯಾ, ವಾಷಿಂಗ್ ಮಿಷನ್ ಇಟ್ಟಿದ್ದೇವೆ ನೋಡಿ. ಈ ವಾಷಿಂಗ್ ಮಿಷನ್ ಓಪನ್ ಮಾಡ್ತೇನೆ ನೋಡಿ. ಇಲ್ಲಿ ಸಣ್ಣ ಸಣ್ಣ ಪಾತ್ರೆಗಳನ್ನು, ಈ ಗ್ಲಾಸಿನ ಐಟಮ್ಸು ಅಂಥದ್ದನ್ನೆಲ್ಲ ಇಲ್ಲಿ ಹಾಕ್ಬೋದು. ಆಮೇಲೆ ಕೆಳಗಡೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ನಾವು ತೊಳಿಲಿಕ್ಕೆ ಹಾಕ್ಬೋದು. ಯಾಕಂದರೆ ಬಹಳ ಪಾತ್ರೆಗಳಿದ್ದಾಗ ನಾವು ಇದನ್ನು ಪಾತ್ರೆ ತೊಳೆಯೋ ಮಿಷಿನನ್ನು ನಾವೇನು ಮಾಡ್ತೇವೆ, ಬಳಸ್ತೇವೆ. ಸ್ವಲ್ಪ ಇರುವಾಗ ಇಲ್ಲಿ ಸಿಂಕಲ್ಲೇ ತೊಳ್ಕೊಂಬಿಡ್ತೇವೆ. ಇದು ನೋಡಿರಿ, ಇದು ಅಡುಗೆ ಮನೆ ಎಂಟ್ರೆನ್ಸ್ ನಮ್ಮದು. ಆಮೇಲೆ ಇದು ನೋಡಿ, ಇಲ್ಲೊಂದು ಕಪಾಟಿದೆ. ಇಲ್ಲಿ ಬೇಕಾದರೂ ನಾವು ಇಲ್ಲಿ ಗ್ಲಾಸಿನ ಸಾಮಾನುಗಳನ್ನೆಲ್ಲ ಇಟ್ಟಿದ್ದೇವೆ. ಇಲ್ಲೂ ಒಂದಿದೆ, ಇಲ್ಲೂ ನೋಡಿರಿ ಎಲ್ಲ ಕಪ್ಸ್ಗಳನ್ನು ಇಟ್ಟಿದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನು ಇಟ್ಟಿದ್ದೇವೆ. ಇಲ್ಲೆಲ್ಲ ಥರ್ಮಸ್ಗಳನ್ನು ಇಟ್ಕೊಂಡಿದ್ದೇವೆ. ಹೀಗೆ ಮುಂದೆ ಬಂದಾಗ ಇಲ್ಲಿ ಫ್ರಿಜ್ ಇದೆ, ಕಾಣಿಸ್ತಾ ಇದೆಯಾ ಫ್ರಿಜ್ ಇದೆ ನೋಡಿ. ಇಲ್ಲಿ ತರಕಾರಿಗಳನ್ನೆಲ್ಲ ಇಟ್ಟಿದ್ದೇವೆ ಈ ಬುಟ್ಟಿ ಒಳಗಡೆ, ಪ್ಲಾಸ್ಟಿಕ್ ಒಳಗೆ ಹಾಕಿ ಹಾಳಾಗಬಾರ್ದು ಅಂತ. ಇಲ್ಲೆಲ್ಲ ಹಾಲು ಮೊಸರು ಎಲ್ಲ ಇಟ್ಕೊಳ್ತಾ ಇದ್ದೇವೆ. ಆಮೇಲೆ ಇಲ್ಲೂ ಕೂಡ ಬಾಕ್ಸ್ ಇದೆ, ಇಲ್ಲೂ ಸಾಮಾನುಗಳನ್ನು ಇಡ್ಬೋದು. ಇದು ನೋಡಿರಿ ಮಿಕ್ಸಿ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೇವೆ, ಇಟ್ಕೊಳ್ಬೋದು. ಇಲ್ಲಿ ಓವನ್ ಇದೆ, ಕಾಣಿಸ್ತಾ ಇದೆಯಾ ಓವನ್ನು ನಿಮಗೆ, ಕಾಣಿಸ್ತಾ ಇದೆಯಲ್ಲ ಓವನ್ನು. ಈಗ ಓವನ್ ಸ್ವಿಚ್ ಹಾಕ್ತೇನೆ ನೋಡಿ, ಸ್ವಿಚ್ ಹಾಕ್ತೇನೆ. ಇದು ಬಾಗಿಲು ತೆಗಿತೇನೆ ನೋಡಿ, ಬಾಗಿಲು ತೆಗಿತೇನೆ ನೋಡಿರಿ. ಇದರೊಳಗೆ ನಾವು ಇದು ಪೊಟೆಟೊ ಅದನ್ನು ಸಹ ಬೇಯಿಸ್ಕೊಳ್ಬೋದು. ಇಲ್ಲಿ ಇಟ್ಕೊಂಡ್ಬಿಟ್ರೆ ಆಯಿತು, ಈಗ ತೊಳೆದು. ಅದೇ ರೀತಿ ಗೆಣಸು ಅದನ್ನು ಸಹ ಕೂಡ ಅಲ್ಲೇ ಬೇಯಿಸ್ಕೊಳ್ಳೋದು. ನೀರಿಗೆ ಹಾಕೋ ಕೆಲಸ ಏನಿಲ್ಲ, ತೊಳೆಯೋದು ಕ್ಲೀನಾಗಿ ಇಲ್ಲಿ ಇಟ್ಬಿಟ್ರೆ ಆಯಿತು ಅಷ್ಟೇ. ಆಮೇಲೆ ಏನೇ ಬೇಕಾದರೂ ರೈಸು ಸಾರು ಸ್ವಲ್ಪ ಇದ್ದಾಗೆಲ್ಲ ಇದರೊಳಗಡೆ ನಾವು ಬಿಸಿ ಮಾಡ್ಕೊಳ್ಬೋದು, ಈಸಿಯಾಗಿ ಮಾಡ್ಕೊಳ್ಬೋದು. ಟೀ ಮಾಡ್ಬೋದು ಇದರೊಳಗಡೆ, ಎಲ್ಲದನ್ನು ಮಾಡ್ಬೋದು. ಅಲ್ಲದೆ ಇದನ್ನು ಮಾಡ್ಬೋದು, ಸಂಡಿಗೆಯನ್ನು ನಾವು ಕರಿತೀವಲ್ಲ ನೋಡಿ, ಇದು ರಾಗಿ ಸಂಡಿಗೆ. ಇದಕ್ಕೆ ಗ್ಯಾಸ್ ಮೇಲೆ ಬಾಣಲೆ ಇಡೋಂಗಿಲ್ಲ, ಎಣ್ಣೆ ಹಾಕೋಂಗಿಲ್ಲ, ಏನು ಮಾಡೋದಿಲ್ಲ. ಅದು ನೋಡಿ ಇದರೊಳಗಡೆ ನಾನು ಇಡ್ತೇನೆ, ಕಾಣಿಸ್ತಾ ಇದೆಯಾ ನಿಮಗೆ. ಇಡ್ತಾ ಇದ್ದೇನೆ, ಕಾಣಿಸ್ತಾ ಇದೆಯಾ. ಈಗ ಇದನ್ನು ಬಂದ್ ಮಾಡ್ತೇನೆ. ಈಗ ಸ್ಟಾರ್ಟ್ ಮಾಡ್ತೇನೆ. ಓವನ್ನನ್ನು 30 ಸೆಕೆಂಡ್ ಇಟ್ಟಿದ್ದೇನೆ. ನೋಡಿ ಸಂಡಿಗೆ ಕಾಣಿಸ್ತಾ ಇದೆಯಾ, ರಾಗಿ ಸಂಡಿಗೆ ನೋಡಿ, ದೊಡ್ಡಾಗ್ತಾ ಇದೆ. ಹೌದಾ, ಏನು ಎಣ್ಣೆ ಖರ್ಚಿಲ್ಲ. ಕರಿದ ಪದಾರ್ಥ ತಿನ್ನಬಾರ್ದು ಅಂತಾರಲ್ಲ, ಈ ರೀತಿಯಲ್ಲಿ ಸಂಡಿಗೆಯನ್ನು ನಾವು ಓವನಲ್ಲಿ ಹಾಕಿ ಮಾಡ್ಕೊಂಡು ತಿನ್ಬೋದು. ಊಟಕ್ಕೆ ಗರಿಗರಿಯಾಗಿ ಚೆನ್ನಾಗಾಗುತ್ತೆ. ಆಗೋಯ್ತು.
ಈಗ ಇದನ್ನೆಲ್ಲ ನೋಡಿ ಪ್ಲೇಟಿಗೆ ಹಾಕಿದ್ದೇನೆ ಮಾಡಿ. ಕಾಣಿಸ್ತಾ ಇದೆಯಾ ನೋಡಿ, ತುಂಬ ಗರಿಗರಿಯಾಗಿದೆ, ಚೆನ್ನಾಗಾಗಿದೆ. ಊಟಕ್ಕೆ ಇದನ್ನು ನಾವು ಬಳಸ್ಕೊಳ್ಬೋದು. ಓವನ್ ಆದಮೇಲೆ ಇಲ್ಲಿ ಗ್ರೈಂಡರ್ ಇಟ್ಟಿದ್ದೇವೆ. ಆಮೇಲೆ ಮುಂದೆ ನೋಡಿರಿ ಇಲ್ಲಿ ಸ್ಟ್ಯಾಂಡ್ ಇದೆ, ಇದರಲ್ಲಿ ಇಲ್ಲಿ ಈರುಳ್ಳಿ ಇಟ್ಟಿದ್ದೇವೆ, ಇಲ್ಲಿ ಬಟಾಟೆ ಇಟ್ಟಿದ್ದೇವೆ. ಆಮೇಲೆ ಇಲ್ಲಿ ನೋಡಿರಿ ಫ್ರೂಟ್ಸ್ ಇಟ್ಟಿದ್ದೇವೆ, ಬಾಳೆಹಣ್ಣು, ಇದು ಸೊಳ್ಳೆ ನೊರ್ಜು ಎಲ್ಲ ಬರಬಾರ್ದು ಹೀಗೆ ಜಿಪ್ ಹಾಕಿಟ್ಟಿದ್ದೇವೆ. ಕಾಣಿಸ್ತಾ ಇದೆಯಾ? ಜಿಪ್ ತೆಗೆದು ಹಾಕ್ತಾ ಇದ್ದೇನೆ ಈಗ. ನೋಡಿ ಕೆಳಗಡೆನೂ ಎಲ್ಲ ಫ್ರೂಟ್ಸ್ ಇಟ್ಟಿದ್ದೇವೆ, ಈ ಕಡೆಗೆ ನೋಡಿ ಸೇಬು ಎಲ್ಲ ಫ್ರೂಟ್ಸ್ ಇಟ್ಟಿದ್ದೇವೆ. ಕಾಣಿಸ್ತಾ ಇದೆಯಾ? ಆಮೇಲೆ ಹೀಗೆ ಇದು ಗ್ಯಾಸ್ ಕಟ್ಟೆ, ಅಡುಗೆ ಮಾಡುವ ಕಟ್ಟೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಟ್ಟೆ. ಈ ರೀತಿ ಇದೆ, ಮೇಲೊಂದು ಕಿಟಕಿ ಇದೆ, ಹೀಗೆ ಬರುತ್ತೆ. ಇಲ್ಲಿ ನೋಡಿ ಮಿಕ್ಸಿ ಇಟ್ಕೊಂಡಿದ್ದೇವೆ, ಹೌದಾ? ಆಮೇಲೆ ನೋಡಿ ಕೆಳಗಡೆನೂ ಕೂಡ ಪಾತ್ರೆಗಳನ್ನ ಇಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ನೋಡಿ ಇಲ್ಲೆಲ್ಲ ಪಾತ್ರೆಗಳು ಇಟ್ಕೊಂಡಿದ್ದೇವೆ, ಇಲ್ಲಿ ಇಟ್ಕೊಂಡಿದ್ದೇವೆ. ಕೆಳಗಡೆಗೂ ಡ್ರಾ ಇದೆ, ಇಲ್ಲೂ ಇಟ್ಕೊಂಡಿದ್ದೇವೆ ಎಲ್ಲ ಪಾತ್ರೆಗಳನ್ನು. ಆಮೇಲೆ ಇಲ್ಲಿ ನೋಡಿ ಪ್ಲೇಟ್ಸು, ತಾಟು ಎಲ್ಲ ಇಟ್ಕೊಂಡಿದ್ದೇವೆ. ಆಮೇಲೆ ಇಲ್ಲೂ ಇದೆ, ಇಲ್ಲಿ ಇಟ್ಕೊಳ್ಬೋದು. ಇದನ್ನು ಹೀಗೆ ಬೇಕಾದಾಗ ನಾವು ಹೊರಗಡೆ ಹೀಗೆ ತಗೊಂಡು ಬರ್ಬೋದು, ಬೇಡ ಅಂದಾಗ ಹೀಗೆ ಒಳಗಡೆ ಹಾಕಿ ಇಡ್ಬೋದು. ಆಮೇಲೆ ಇಲ್ಲೂ ಇದೆ, ನೋಡಿದ್ದೀರಲ್ಲ ಇದನ್ನ? ಹಾಂ, ಇದನ್ನು ತೋರಿಸಿದ್ದೇನೆ ನೋಡಿ. ಮಿಕ್ಸಿ ಬಂತು. ಈಗ ಮತ್ತೆ ನಾನು ನಮ್ಮ ಗ್ಯಾಸ್ ಒಲೆ ಹತ್ರ ಬಂದಿದ್ದೇನೆ. ಈಗ ನಿಮಗೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ನಾನು ಚಿಮಣಿಯನ್ನು ಆನ್ ಮಾಡ್ಕೊಳ್ತೇನೆ, ನೋಡ್ತಾಯಿರಿ. ಚಿಮಣಿ ಆನ್ ಆಯಿತು, ಸಪ್ಪಳ ಕೇಳಿಸ್ತಾ ಇದೆಯಲ್ಲ, ಆನ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಗ್ಯಾಸನ್ನು ಹಚ್ತೇನೆ. ಅದರೊಳಗೆ ನಾನು ಎಲ್ಲೆಲ್ಲ ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡಿದ್ದೇನೆ. ಫಸ್ಟಿಗೆ ಒಂದು ಪಾತ್ರದಲ್ಲಿ 2 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. ಅದಕ್ಕೆ 1 ಚಮಚ ಸಾಸಿವೆ, ಕಾಣಿಸ್ತಾ ಇದೆಯಲ್ಲ, ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಅಷ್ಟರೊಳಗೆ ನಾನು ಏನು ಮಾಡ್ಕೊಂಡಿರ್ತೇನೆ ಅಂದರೆ, ಇಲ್ಲಿ ಒಂದು ಪಾತ್ರೆಯಲ್ಲಿ 1 ಲೋಟ ನೀರು ಹಾಕ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಲಿಂಬೆ ಕಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಕಡಿ ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೇನೆ, ಕಾಣಿಸ್ತಾ ಇದೆಯಲ್ಲ. ಬೀಜ ಇಲ್ಲ, ಬೀಜ ಇದೆ ಅಂದರೆ ನೀವು ಅದನ್ನು ತೆಗೆದುಕೊಂಬಿಡ್ರಿ. ಯಾಕೆಂದರೆ ಬೀಜ ಇದ್ದರೆ ಕೈ ಆಗೋದು ಜಾಸ್ತಿ. ಆಮೇಲೆ ಇದಕ್ಕೆ ನಾನು 1 ಚಮಚ ಬೆಲ್ಲ ಇಟ್ಕೊಂಡಿದ್ದೇನೆ, ಕಾಣಿಸ್ತಾ ಇದೆಯಾ? ಬೆಲ್ಲ 1.5 ಚಮಚ ಇದೆ, ಯಾಕೆಂದರೆ ಒಂದು ಸ್ವಲ್ಪ ಹುಳಿ ಸ್ವೀಟು ಖಾರ ಎಲ್ಲ ಕರೆಕ್ಟಾಗಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೇನೆ. ಆಮೇಲೆ ಉಪ್ಪು ಹಾಕಿದ್ದೇನೆ. ಆಮೇಲೆ ಇದನ್ನು ಒಂದು ಫುಲ್ ಮಿಕ್ಸ್ ಮಾಡ್ಕೊಂಬಿಡೋಣ ಇಲ್ಲಿ, ಸರಿನಾ? ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ
ನೋಡಿರಿ ಸಾಸಿವೆ ಕಾಳು ಹಾಕಿದ್ದೇನೆಲ್ಲ ಚಟ ಚಟ ಆಗ್ತಾಯಿದೆ. ಅದಕ್ಕೆ ನಾನು ಹಸಿಮೆಣಸನ್ನು ಹಾಕ್ತೇನೆ. ಹಾಕಿ ಅದನ್ನು ಈ ರೀತಿ ಮಿಕ್ಸ್ ಮಾಡಿ. ಆಮೇಲೆ ಇಲ್ಲಿ 3 ಬೆಳ್ಳುಳ್ಳಿ ಇಟ್ಕೊಂಡಿದ್ದೇನೆ, ಕಾಣಿಸ್ತಾ ಇದೆಯಾ? ಇದರೊಳಗೆ ಅದನ್ನು ಸ್ವಲ್ಪ ಜಜ್ಜಿದ್ದೇನೆ. ಪುಟ್ಟು ಕಲ್ಲಿದು ಸ್ವಲ್ಪ ಜಜ್ಜಿದ್ದೇನೆ, ಕಾಣಿಸ್ತಾ ಇದೆಯಾ? ಈಗ ಇಲ್ಲಿ ಹಸಿಮೆಣಸು ಕರಿತಾ ಇದೆ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡಿದ್ದೇನಲ್ಲ, 3 ಬೆಳ್ಳುಳ್ಳಿ, ಅದನ್ನು ಇದಕ್ಕೆ ಹಾಕ್ಬಿಡ್ತೀನಿ. ಈಗ ಹಸಿಮೆಣಸು ಕರಿತಾ ಬಂತು ಅಂದ್ಕೊಳ್ಳೆ ಬೆಳ್ಳುಳ್ಳಿಯನ್ನು ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿ ಹುರಿಬೇಕು. ಈ ರೀತಿ ಹೌದಾ? ಕೆಂಪಾಗಿ ಹುರಿತಾ ಇದೆ. ನಾನು ಗ್ಯಾಸನ್ನು ಮಿನಿಮಮ್ಮಲ್ಲಿ ಇಟ್ಟಿದ್ದೆ. ಸಣ್ಣದಾಗಿ ಇಟ್ಕೊಂಡಿದ್ದೇನೆ, ಯಾಕಂದರೆ ಸ್ವಲ್ಪ ಮಾಡ್ತಾ ಇದ್ದೇನೆಲ್ಲ, ದೊಡ್ಡದಾಗಿ ಇಟ್ಕೊಂಡ್ರೆ ಕತ್ತೋಗ್ಬಿಡುತ್ತೆ. ಕಾಣಿಸ್ತಾ ಇದೆಯಲ್ಲ? ಈಗ ಇದು ಸ್ವಲ್ಪ ಕೆಂಪಾಗ್ತಾ ಬರ್ತಾ ಇದೆ ಅಲ್ವಾ? ಕೆಂಪಾಗ್ತಾ ಬರ್ತಾ ಇದೆ. ಈಗ ನಾನಿಲ್ಲಿ ಲಿಂಬೆಹಣ್ಣು, ನೀರು, ಆಮೇಲೆ ಬೆಲ್ಲ, ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನಲ್ಲ, ಕಾಣಿಸ್ತಾ ಇದೆಯಾ? ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡದ್ದು ಅದನ್ನು ಹಾಕ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಾ ಹಾಕ್ತಾ ಇರೋದು? ಹಾಕಿ ಇದನ್ನು ಒಂದು ಸಲ ಈ ರೀತಿಯಾಗಿ ಕೈ ಆಡಿಸ್ಬಿಟ್ರೆ ಇಷ್ಟು ಮಾಡಿ, ಇದನ್ನು ಕುದಿಸ್ಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಆ ಲಿಂಬೆಹಣ್ಣಿನ ಸತ್ವ ಹೋಗಿಬಿಡುತ್ತೆ. ಹೀಗಾಗಿ ಕುದಿಸಬಾರ್ದು. ಇಷ್ಟ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡ್ತೇನೆ. ಈಗ ದಿಢೀರ್ ಲಿಂಬು ಸಾರು ರೆಡಿ. ಈಗ ಇದನ್ನು ಟೇಸ್ಟ್ ನೋಡೋಣ. ಟೇಸ್ಟು ಫಸ್ಟ್ ಕ್ಲಾಸ್ ಆಗಿದೆ. ಟೇಸ್ಟ್ ನೋಡ್ತಾನೆ ನೋಡಿ. A1 ಆಗಿದೆ ನೋಡಿ. ಥಂಡಿ ಜ್ವರ ಎಲ್ಲ ಬಂದಾಗ ಇಂತಹ ಸಾರನ್ನು ದಿಢೀರ್ ಮಾಡಿಕೊಂಡು ನಾವು ಊಟ ಮಾಡ್ಬೋದು. ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು, ಸಣ್ಣ ಮಕ್ಕಳು ಸಹಿತ ಮಾಡ್ಬೋದು. ತುಂಬ ಸುಲಭ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ಸಾರನ್ನು ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.